ಪೊಳಲಿ ಸಂತು ಲಾಗ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡುವ ವೀಕ್ಷಕರಿಗೆ ತುಂಬ ಹೃದಯದ ನಮಸ್ಕಾರ. ದಯವಿಟ್ಟು ಶೇರ್, ಸಬ್ಸ್ಕ್ರೈಬ್, ಲೈಕ್ ಮಾಡಿ. ನಾನೀಗ ಬಪ್ಪನಾಡು ಶ್ರೀ ಕ್ಷೇತ್ರ ಮಹಾತ್ಮೆ ಪುಣ್ಯಕಥೆಯ ಚೌಕ್ಯ ಪೂಜೆಯಲ್ಲಿದ್ದೇನೆ. ಹಾಗೂ ಖ್ಯಾತ ಯುವ ಪ್ರಸಿದ್ಧ ಕಲಾವಿದ ಶ್ರೀಯುತ ಬೋನ್ ಶೆಟ್ಟಿ ಸನ್ಮಾನಿಸ್ತಾ ಸನ್ಮಾನಿಸಲಾಗಿದೆ. ಧನ್ಯವಾದಗಳು. ನಮಸ್ಕಾರ ಬಂಧುಗಳೇ, ಯಾನಿಗೆ ಪ್ರೀತಿಯ ಸಂತೋಷ್ ಶೆಟ್ಟಿ ಪೊಳಲಿ ದುಬೈ ಎಂಕೆ ಮಸ್ತಿ ಫರ್ಮೆ ಆಪಡು ಯಕ್ಷ ಮಿತ್ರರು ದುಬೈ ಯುಎಇ ಆಯೋಜನೆ ಇದಕ್ಕೆ ಅಡ್ಮಿನಿಸ್ಟ್ರೇಟರ್ ದುಬೈದ ಒಂದು ಸಭಾಂಗಣದ ವೇದಿಕೆ ಪಾರ್ದಿನ ರಂಗರಂಗದ ರಂಗಸ್ಥಳ ಭವ್ಯವಾಯಿನ ವಿದ್ಯುತ್ ಅಲಂಕೃತವಾಯಿನ ಒಂದು ರಂಗ ಮಂಟಪ ಜಗಮಗಿಸಿನ ವೇಷಭೂಷಣದೊಂದಿಗೆ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಪಂಪಿನ ಪುಣ್ಯ ಕಥಾ ಭಾಗವನ್ನು ಒಂದು ಒಬ್ಬ ಒಂದು ವಿಶೇಷವಾದ ನಮ್ಮ ಊರದ್ದು ಹಿರಿಯ ಒಂದು ಪ್ರಮುಖ ಕಲಾವಿದರು ಬೈದರೆ ಅಂಚೆನ ಯುವ ಕಲಾವಿದರಿಂದ ಬನ್ನಲ್ಲಿ ಶ್ರೀಯುತ ಬೋನ್ ಶೆಟ್ಟಿ ಮಂಗಲ್ದೇವಿ. ನಮಸ್ತೆ. ನಮಸ್ತೆ. मेरे ಬಗ್ಗೆ ಮಸ್ತ್ ಪೇರ್ಮೆ ಹಾಕೊಂಡು ಬೋನ್ ಶೆಟ್ಟಿ ನಿಮಗೆ ತೂದು ಪರ ದೈಜಿವಾಡಿ ವಾಯಿ ನೀರು ಮಸ್ತ್ ಪುಗರ್ತ ಬಡಿನಾರು ಯಕ್ಷಗಾನ ಯಕ್ಷರಸ ಅದು ಬೆಟ್ಟ ಬೆಟ್ಟ ಒಂಜಿ ಯಕ್ಷಗಾನ ರಂಗೋಟ್ಲ ಬೇಲೆ ಮಲ್ದಿನ ನಮಸ್ತೆ. ಎಂಚ ಒಂದು ದುಬೈದ ಇಲ್ಲಿ ಫಸ್ಟ್ ಸರಿ ದುಬೈ ಬರ್ತಾರೆ ಅಂದು ದುಬೈಗೆ ಫಸ್ಟ್ ಅದ್ಯಾನ ನನ್ನ ಇಡಗ ಒಂದು ಅವಕಾಶ ಕೊನ್ನಂಚಿನ ರಿತೇಶ್ ಅಂಚನ್ ಅರೆಗ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಪಂಡ್ರೆ ಇಷ್ಟಪಡ್ಕ ಅಂಚನೆ ಮಾತೆರೆಗ್ಲಿ ಇಂಚಿನ ಒಂದು ಆಪರ್ಚುನಿಟಿ ತಿಕ್ಕೊಂಡು ಪಂಡ್ರೆ ಅಪ್ಪುಜಿ. ಬಟ್ ದೇವರ ನಂಜಿ ಅಪ್ಪನ ಒಂದು ಆಶೀರ್ವಾದ ಅಂಚನೆ ಹಿರಿಯಕ್ಕಳು ನಂಜಿ ದಯಟ್ ಇನಿ ಒಂಜಿ ದುಬೈದ ಮಣ್ಣಿಡು ಬರ್ತದೆ ಎಂಕ್ಲೆಗ್ ಯಕ್ಷಗಾನ ಮನ್ಪುನ ಅಂಚಿನ ಒಂದು ಅವಕಾಶ ತೆಗೆದಂಡೆ ಅಂಚ ಅದು ನನಲಾತ್ ಕಲಾಭಿಮಾನಿಲೇನ ಆಶೀರ್ವಾದ ಎಂಕ್ಲೆ ಓಡು ಅಂಚಿನ ನಿಕ್ಲ ಮಾತೆರ ಪ್ರೋತ್ಸಾಹ ಇತ್ತಂಡ ನಾಡ ಯಕ್ಷಗಾನ ಕ್ಷೇತ್ರ ಎಂಕ್ಲೆಗ್ ದುಮ್ಮು ಪೋಯರೆ ನನಲಾತ್ ಅವಕಾಶ ತಿಕ್ಕೊಂದು ಪಂಡ್ರೆ ಇಷ್ಟ ಮಸ್ತ್ ಬರ್ಮೆ ಅಪ್ಪಡು ಸರಿ ಸುಮಾರು ತನ್ನ ಎಲ್ಲಿಯ ಪ್ರಾಯ ಬಾಲ್ಯ ಮಂಡೆ 10ನೇ ಕ್ಲಾಸ್ ಹತ್ತನೇ ವರ್ಷ ಒಂದು ಯಕ್ಷಗಾನದ ಪಯಣ ಉಂಟಿರ್ನ ಅದು ಹಿರೇನು ಪೂರ ಒಂದು ವಿಶ್ವಾದ್ಯಂತ ಪೂರ ಗುರುತಿಸ ದಯಪಂಡ ದೈಜಿವಾಡಿ ಬೈನ ಅಂಚಿನ ಯಕ್ಷರಸ ಆದಪ್ಪು ಅಂಚನೆ ಬೇರೆ ಬೇರೆ ಒಂದು ಕಾರ್ಯಕ್ರಮ ಅಲ್ಪ ಭಾಗವಹಿಸ್ತಾರೆ. ವಿಶೇಷವಾದ ಸಿ.ಕೆ. ಪ್ರಶಾಂತ್ ಅಕ್ಲ ಒಂದು ಟೀಮ್ ಹಿಡಿಯಲ್ಲ ಯಕ್ಷರಸ ಟೀಮ್ ಅದು ಮೇನ್ ಒಂಜಿ ಅಲ್ಪ ನಮ್ಮ ಪ್ರಮುಖ ಸ್ತ್ರೀ ಪಾತ್ರ ಅದು ಗುರುತಿಸುವಂತಲ್ಲ ಮಸ್ತ್ ಖುಷಿ ಹಾಕೊಂಡು ಈ ರೀತಿ ದುಬೈಗೆ ಒಯ್ದಾರೆ ನಮ್ಮ ಪೆರ್ಮದ ಇಂಗ್ಲ ಕರ್ಮಭೂಮಿ ಪನೊಳ್ಳಿ ಈ ಒಂದು ಅಪ್ಪನ ಸನ್ನಿಧಾನಡು ಶ್ರೀ ದುರ್ಗಾ ಪರಮೇಶ್ವರಿ ಪುರವಾಸಿನಿ ನಮ್ಮ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ಅಪ್ಪನ ಒಂದು ಪುಣ್ಯ ಕಥೆ ಇದಕ್ಕೆ ಬಪ್ಪನಾಡು ಕ್ಷೇತ್ರ ಆಟ ಗೊಬ್ಬೊಂದುಲ್ಲಾರೆ ಐಟು ಒಂಜಿ ಮುಖ್ಯ ಪಾತ್ರಧಾರಿ ಇರುಲ್ಲಾರು ಇರಗೆ ನಮ್ಮ ಮುಂಚಿನ ಆದಿಮಾಯೆ ಸರಸಮಿರದತ್ತಿ ಜಗನ್ಮಾತೆ ಪುರ ದಪ್ಪೆ ಶ್ರೀ ರಾಜೇಶ್ ದಪ್ಪೆ ಅಂಚಿನ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ಅಂಚಿನ ಕಠಿಣ ಬ್ರಹ್ಮರಮ್ಮೆ ಮಾತು ತುನಾಡದ ದೇವರು ದೀರ್ಘಾಯುಷ ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಸಂತೋಷ ಪತ್ತು ಕೊರಡು ನಲ್ಲಾತು ಉತ್ತರ ಅಭಿವೃದ್ಧಿ ಮಲ್ಪಡು ಯಕ್ಷಗಾನದ ಪಯಣ ನಲ್ಲಾತು ದುಂಬು ಪೋವಾಡು ನಲ್ಲಾತು ಮಲ್ಲ ಪುದರ್ ಒಂಜಿ ಪ್ರಾರ್ಥನೆ ಒಂದು ಯಕ್ಷ ಕಲಾವಿದ ಬಿಲೆಯಲ್ಲಿ ಬಂದು ನಾನು ಆರೈಕೆ ಮಾಡ್ತಾನೆ. ಥ್ಯಾಂಕ್ ಯು ಸರ್. ಸರಿಯಾಗಿ ನೋಡಿ ಅಂತೆ ಯಾರನ್ನ ಹಾಗೆ ತಿಳಿಯಲಿಲ್ಲವೇ? ಒಳ್ಳೆಯದಾಯ್ತು. ನಿಮಗೆ ನನ್ನ ಪರಿಚಯ ಸಿಗದ ಮೇಲೆ ಬೇರೆ ಯಾರಿಗೂ ಸಿಗುವುದಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ನಾನು ಬಂದಂತ ಉದ್ದೇಶಕ್ಕೆ ಕಾಲ ಇದು ಸಕಾಲವಾಗಿದೆ. ಹಾಗಾದರೆ ತಡಮಾಡುವುದಿಲ್ಲ. ಜುಡು ಜುಡುಗಾಗದೆ ಹರಿಯುತ್ತಾ ಇದ್ದಾಳೆ ಶಾಂಭವಿ. ಈ ತಡದಲ್ಲಿ ವಿಹರಿಸುತ್ತೇನಂತೆ.
ಹಾಗೆ ಬಂದವ ನಾನು ಧರ್ಮಪಾಲ ಎನ್ನುವ ಹಾಗೆ ಕೊಂಡಾಡುತ್ತಾರೆ. ತಂದೆಯಿಂದ ಅಪ್ಪಣೆಯನ್ನು ಪಡೆದುಕೊಂಡು ಬಂದವ ನಾನು. ಎಲ್ಲಿ ಧರ್ಮವಿದೆಯೋ ಅಲ್ಲಿಯೇ ನೀನು ಇರು. ಧರ್ಮವನ್ನು ರಕ್ಷಣೆ ಮಾಡು. ಅಧರ್ಮದಲ್ಲಿ ಯಾರು ಸಾಗುತ್ತಾ ಇದ್ದಾರೋ ಅಂತವರನ್ನು ಧರ್ಮದ ಹಾದಿಗೆ ಕರೆತರುವ ರೀತಿಯಲ್ಲಿ ನಿನ್ನ ವ್ಯವಹಾರ ಇರಬೇಕು ಎನ್ನುವ ಹಾಗೆ ತಂದೆಯವರ ಅಪ್ಪಣೆ. ಹಾಗಾದ್ರೆ ನಾನು ನಿಂತಿರುವಂತಹ ಈ ಕ್ಷೇತ್ರವೇ ತಾಯಿ ಬಪ್ಪನಾಡು. ಹಾಗಾದ್ರೆ ಏನಿದೆ ಆಶ್ಚರ್ಯ? ರಾವಣ ಒಬ್ಬಳು ಅತ್ತಿಂದಿದ್ದ ಇತ್ತಿಂದಿದ್ದ ಸಂಚರಿಸ್ತಾ ಇದ್ದಾಳೆ. ಯಾರು ಎನ್ನುವುದನ್ನು ವಿಚಾರಿಸಬೇಕು. ನೇರವಾಗಿ ನಡೆಯುತ್ತೇನೆ.
ಸೂರ್ಯ ದಿನನಿತ್ಯದ ವಿಧಿವಿಧಾನವನ್ನು ಹೌದಲ್ವೇ? ಹಾಗಾದ್ರೆ ಮಾನವರಾದ ನಾವು ಏನು ಮಾಡಬೇಕು? ಏನು ಮಾಡುವುದು? ಹಗಲು ಹೊತ್ತಿನಲ್ಲಿ ದುಡಿಯುವುದಕ್ಕಾಗಿ ಹೋಗುತ್ತಾರೆ. ಸರಿ. ರಾತ್ರಿಯ ವೇಳೆಯಲ್ಲಿ ಏನು ಮಾಡಬೇಕು? ಏನು? ವಿಶ್ರಾಂತಿಯನ್ನು ಪಡೆಯುವುದಕ್ಕಾಗಿ ಮನೆಯನ್ನು ಸೇರಿಕೊಳ್ಳಬೇಕು. ನಾವೆಂದೇನು ಪ್ರಾಣಿಗಳು ಹಾಗೆ, ಪಕ್ಷಿಗಳು ಹಾಗೆ ಹಗಲು ಹೊತ್ತಿನಲ್ಲಿ ತಮ್ಮ ಕರ್ತವ್ಯವನ್ನೆಲ್ಲ ಮುಗಿಸಿ ರಾತ್ರಿಯ ಹೊತ್ತು ವಿಶ್ರಾಂತಿಗಾಗಿ ಬರುತ್ತಾ ಇದ್ದೇವೆ. ಹಾಗಾದ್ರೆ ನೀವೊಬ್ಬಳೆ ಯಾವುದೇ ಭಯ ಇಲ್ಲ, ಕಾಣುವುದೇ ಇಲ್ಲ ಭಯದಲ್ಲಿ ನಿರ್ಭೀತಿಯಿಂದ ಸಂಚರಿಸ್ತಾ ಇದ್ದಿ. ಇದು ಸರಿಯಲ್ಲ. ಈ ರೀತಿಯಾಗಿ ಹೋಗುವುದು, ಸಂಚಾರ ಮಾಡುವುದು ಸರ್ವೇ